ಓಂ ರುದ್ರಂ ಸಮಾಶ್ರಿತಾ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಅಥಾತಃ ಪ್ರವರ್ತಮಾನಃ ಭಾಗಃ ಚತುರಧಿಕಃ ಶತತಮಃ 104ನೇ ಭಾಗ. ತತ್ರ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ಷಟ್ಶತತಮಃ 106ನೇ ಅಧ್ಯಾಯ, ವೈಷ್ಣವ ಪಾಠೆ ದ್ವ್ಯಧಿಕಃ ಶತತಮಃ 102ನೇದ್ದು, ಏಕಾಧಿಕಶತತಮಃ 101ನೇ ಭಾಗ ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ. ತತ್ರ आहत्य 61 ಶ್ಲೋಕಾಃ 61 ಶ್ಲೋಕಗಳು. ಗತೇ ದಿವಸೆ ಸಮಾಕರ್ಣ್ಯಂತ. ತತ್ರ ಗತೇ ದಿವಸೆ ಜ್ಞಾನಿ ಸೇವೆಯ ಜ್ಞಾನಿನಾಂ ಬ್ರಾಹ್ಮಣಾನಾಂ ಮುನೀನಾಂ ವಾ ಸೇವೆಯ ಯಥಾ ಜ್ಞಾನಮುಪಲಭ್ಯತೆ ಯಥಾ ಚ ಮುಕ್ತೌ ಅಧಿಕಃ ಆನಂದಃ ಪ್ರಾಪ್ಸ್ಯತೆ ಇತ್ಯೇತೆ ಸರ್ವೇ ವಿಷಯಾಃ ಪ್ರಾಸ್ತೂಯಂತ. ಅಭ್ಯಾಗತಃ ಅತಿಥಿರ್ವಾ ಕಶ್ಚನ ಬ್ರಾಹ್ಮಣಃ ಯದಾ ಗೃಹಮಾಗಚ್ಯತೆ ತಮೇವ ಆಗಚ್ಛन्तಂ ಅನುಸೃತ್ಯ ದೇವಾಃ ಸರ್ವೇ ಪಿತರಃ ಅಗ್ನಯಶ್ಚ ಆಗಚ್ಛन्ते. यदि सः द्विजः पूजितः सर्वे तर्हि सर्वेपि देवाः अपि पूजितप्रायाः एव. यदि नासौ पूजितः तर्हि एते देवाः अपि अपूजिताः निराशाः गच्छन्ति, पितरः अपि. यदि कश्चन अतिथिः निराशः अस्मद्गृहात् प्रतिगच्छति तर्हि तस्य गृहस्थस्य पितरः निराशाः भवन्ति. 15 वर्षपर्यन्तम् अश्नन्ति, न अश्नन्ति, भोगान् न अश्नन्ति इति कृष्णः युधिष्ठिरादीन् धर्मान् उपदिदेश. अतिथिः वर्जितः पितृभिः लुब्धः स देवैः अग्निभिः सह. ಇದು ಮುಂದಿನ ಶ್ಲೋಕ. ಆ ಗೃಹಸ್ಥನಿಗೆ ಹೀಗೆ ದೇವತೆಗಳ ಆಶೀರ್ವಾದವೂ ಇಲ್ಲದಂತಾಗ್ತದೆ, ಪಿತೃಗಳ ಆಶೀರ್ವಾದವೂ ಇಲ್ಲದಂತಾಗ್ತದೆ, ಎಲ್ಲರನ್ನೂ ಕಳ್ಕೊಂಡು ಆತ ಭೃಷ್ಟನಾಗಿ ಹೋಗ್ತಾನೆ ಅಂತ ಅದರ ಅಭಿಪ್ರಾಯ. ಅಂಥ ಮೂರ್ಖನಾದ ಗೃಹಸ್ಥ ನರಕಲೋಕದಲ್ಲಿ ದೀರ್ಘವಾದ ನೋವನ್ನು ಅನುಭವಿಸ್ತಾನೆ. ಮುಂದೆ ನರಕಲೋಕದಿಂದ ಕೆಳಗೆ ಬಿದ್ದು ದುಃಖವನ್ನು ಅನುಭವಿಸ್ತಾನೆ. ಭೂಲೋಕದಲ್ಲೂ ದುಃಖ ಅನುಭವಿಸಬೇಕಾಗ್ತದೆ. ಉಚ್ಚಿಷ್ಠ ಭುಗ್ಭವೇತ್. ಇಲ್ಲಿ ಬಂದು ಗೌರವದಿಂದ ಮರ್ಯಾದೆಯಿಂದ ಭೋಜನ ಮಾಡುವಂತಹ ಬದುಕುವಂತಹ ಅವಕಾಶ ಸಿಗೋದಿಲ್ಲ. ಇನ್ನೊಬ್ಬರ ಎಂಜಲನ್ನು ತಿಂದು ಅಥವಾ ಇನ್ನೊಬ್ಬರ ಭೋಜನ ಆದ ಬಳಿಕ ತಾನು ಭೋಜನ ಮಾಡುವಂತಹ ಪರಿಸ್ಥಿತಿ ಅವನಿಗೆ ಬರ್ತದೆ. ಉಚ್ಚಿಷ್ಠ ಅಂದರೆ ಎಂಜಲೇ ಆಗಬೇಕಾಗಿಲ್ಲ, ಅವ್ರು ಯಾರೋ ಭೋಜನ ಮಾಡಿದ ಬಳಿಕ ಇವನು ಭೋಜನ ಮಾಡುವಂತಹ ಪ್ರಸಂಗ, ಇನ್ನೊಬ್ಬರ ಅಣತಿಗಾಗಿ ಸದಾ ಕಾಯ್ದಿರುವಂತಹ ಪ್ರಸಂಗ, ಇದೆಲ್ಲ ಬರ್ತದೆ ಅಂತ ಅದರ ಅಭಿಪ್ರಾಯ. ಗೃಹಸ್ಥನ ಕರ್ತವ್ಯ ದೇವರ ಪೂಜೆ, ನೈವೇದ್ಯ, ವೈಶ್ವದೇವ, ಬಲಿಹರಣ ಮೊದಲಾದದ್ದೆಲ್ಲವೂ ಕೂಡ. ಆ ವೈಶ್ವದೇವ ಮಾಡಿದ ಬಳಿಕ
ಯಾರು ಮನೆಗೆ ಬರ್ತಾರೆ ಅಂಥವರನ್ನ ಸ್ವಾಗತಿಸಬೇಕು. ವೈಶ್ವದೇವಾಂತಿಗೆ ಪ್ರಾಪ್ತಂ ಅತಿಥಿಂ ಯೋ ನ ಪೂಜೆಯೇತ್, ಅವನನ್ನು ಪೂಜಿಸಬೇಕು. ಸ ಚಾಂಡಾಲತ್ವ ಆಪ್ನೋತೆ, ಅವನಿಗೆ ಚಾಂಡಾಲ ಜನ್ಮ, ಅತ್ಯಂತ ಹೀನ ಜನ್ಮ ಬರ್ತದೆ. ಸದ್ಯ ಏವ ನ ಸಂಶಯ. ವೈಶ್ವದೇವ ಅಂತ ಅನ್ನೋದ್ರ ಬಗ್ಗೆ ಹಿಂದೆಲ್ಲ ಬೇಕಾಶ್ರೀ ಹೇಳಿದ್ದೇನೆ. ಆಗ ಕೇಳದೇ ಇದ್ದವ್ರ ಅನುಕೂಲಕ್ಕಾಗಿ ಈಗ ಒಂದು ಹೇಳ್ತೇನೆ. ಮನುಷ್ಯ ಸಸ್ಯಾಹಾರವನ್ನೇ ತಿನ್ನಲಿ, ಮಾಂಸಾಹಾರವನ್ನೇ ತಿನ್ನಲಿ, ಅವನು ಜೀವಹಿಂಸೆಯನ್ನಂತೂ ಮಾಡ್ತಾ ಇರ್ತಾನೆ. ಆ ಜೀವಹಿಂಸೆ ಅವನಿಂದ ಏನು ಘಟಿಸಿರ್ತದೆ ಅದರ ಪ್ರಾಯಶ್ಚಿತ್ತವಾಗಿ ಆಹಾರವನ್ನು ಪಾಕ ಮಾಡುವಾಗ ಪಂಚದೋಷಗಳನ್ನು, ಆಹಾರವನ್ನು, ಧಾನ್ಯಗಳನ್ನು ಕತ್ತರಿಸುವುದು, ಬೇಯಿಸುವುದು, ಸುಡುವುದು ಮೊದಲಾದ್ದೇನು ಮಾಡಿದ್ದೇನೆ ಅದರ ಪಾಪ ಪರಿಹಾರಕ್ಕಾಗಿ ನಾನು ವೈಶ್ವದೇವವನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ ಅವನು. ಹೀಗೆ ಮಾಡುವುದಕ್ಕೆ ಅಂತ ಒಂದು ಪ್ರಕ್ರಿಯೆಗೆ ವೈಶ್ವದೇವ ಅಂತ ಕರೀತಾರೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಕೂಡ ಪ್ರತ್ಯೇಕ ಅಡಿಗೆ ಆದಾಗ ಪ್ರತ್ಯೇಕ ವೈಶ್ವದೇವವೇ ಆಗಬೇಕು. ಆದರೆ ಕನಿಷ್ಠ ಪಕ್ಷ ಒಂದು ಬಾರಿ ಆದರೂ ದಿನದಲ್ಲಿ ವೈಶ್ವದೇವ ಅಂತ ಅನ್ನೋದು ನಡೀಬೇಕು. ವಿಶ್ವೇ ದೇವತೆಗಳಿಗೆ, ಅಗ್ನಿ, ಪ್ರಜಾಪತಿ ಮೊದಲಾದ ಎಲ್ಲ ದೇವತೆಗಳಿಗೆ ಅಲ್ಲಿ ಆಹುತಿ ಸಲ್ಲುವುದರಿಂದ ಅದನ್ನು ವೈಶ್ವದೇವ ಅಂತ ಕರೀತಾರೆ. ವೈಶ್ವದೇವ ಮುಗಿದ ಬಳಿಕ ಅತಿಥಿಯನ್ನ ಕೆಲವು ಹೊತ್ತು ಕಾಲ ನಿರೀಕ್ಷೆ ಮಾಡಬೇಕು ಅಂತಲೂ ಕೆಲವು ಕಡೆ ಹೇಳ್ತಾರೆ. ಒಂದು ಹಸುವಿನ ಹಾಲನ್ನು ಕರೀಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ನಿರೀಕ್ಷೆ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ವರ್ಣನ ಇದೆ. ನಿರ್ವಾಸಯತಿ ಯೋ ವಿಪ್ರಂ ದೇಶಕಾಲೇ ಅತಿಥಿಂ ಗೃಹೇತ್. ಯಾವುದೇ ಕಾಲ ಆಗಲಿ, ಯಾವುದೇ ದೇಶ ಆಗಲಿ, ದೇಶಕಾಲಗಳನ್ನು ಅನುಸರಿಸಿ ಬಂದಿರುವ ಅತಿಥಿ ಅಂತ ಅನುವಾದ ಮಾಡಿದ್ದಾರೆ. ಹಾಗೆ ದೇಶಕಾಲಗಳನ್ನು ಅನುಸರಿಸಿ ಬಂದಿರುವುದು ಅಂತ ಅಷ್ಟೇ ಮಾತ್ರ ಅರ್ಥ ಅಲ್ಲ. ಯಾವುದೇ ದೇಶದಲ್ಲಾಗಲಿ, ಯಾವುದೇ ಕಾಲದಲ್ಲಿ ಆಗಲಿ, ಒಬ್ಬೇನು ಮನೆಗೆ ಬಂದಿರ್ತಾನೆ, ಆ ಬಂದವನನ್ನ ಆ ಥರ ಸ್ವಾಗತಿಸಬೇಕು ಅಂತ ಅದರ ಅರ್ಥ. ಇಲ್ಲಿ ಹಿಂದೆ ಬಂತು ವೈಶ್ವದೇವ ಆದ ಬಳಿಕ ಯಾರು ಮನೆಗೆ ಬರ್ತಾನೆ ಅವನನ್ನು ಸ್ವಾಗತಿಸಬೇಕು, ಅವನಿಗೆ ಭೋಜನಾದಿಗಳನ್ನು ಮಾಡಿಸಬೇಕು ಅಂತ. ವೈಶ್ವದೇವಕ್ಕಿಂತ ಮುಂಚೆ ಬಂದ್ರೆ, ಇದನ್ನ ಹಿಂದೆ ಅನೇಕ ಬಾರಿ ನಾನು ಪ್ರವಚನದಲ್ಲಿ ನಾನು ಹೇಳಿದ್ದೆ. ನಮ್ಮ ಮನೆಯಲ್ಲಿ ನೈವೇದ್ಯ ಆಗಿಲ್ಲ, ವೈಶ್ವದೇವ ಆಗಿಲ್ಲ, ಬಲಿಹರಣ ಆಗಿಲ್ಲ, ಬ್ರಾಹ್ಮಣರ ಭೋಜನ ಆಗಿಲ್ಲ, ಯಾಕೆ ಬಂದಿ ಅಂತ ಬಂದವರನ್ನ ಗದರಿಸಬಾರದು. ಅದನ್ನೇ ನಿರ್ವಾಸಯತಿ ಅಂದ್ರೆ ಬೆದರಿಸಿ ಓಡಿಸುವುದು, ಕಳಿಸಿಬಿಡೋದಂತ. ನಿರ್ವಾಸಯತಿ ಅಂದ್ರೆ ಕಳಿಸುವುದು ಅಂತ ಇಷ್ಟೇ ಅರ್ಥ, ಹೊರಗಟ್ಟೋದು. ಆ ಥರ ಮಾಡಿದ್ರೆ ಅದಕ್ಕೆ ಮಹಾಪಾಪ ಇದೆ. ಅದಕ್ಕಾಗಿ ಈಗಿನ ಕಾಲದಲ್ಲಿ ಅದು ಸಾಧ್ಯ ಆಗ್ತದೋ ಇಲ್ಲೋ, ಎಲ್ಲಿ ಸಾಧ್ಯ ಆಗ್ತದೋ ಅದನ್ನಾದರೂ ಮಾಡಬೇಕು. ದೊಡ್ಡ ದೊಡ್ಡ ಮನೆಗಳಿರ್ತಾ ಇದ್ದವು, ಅನೇಕ ಜನ ಮನೆಯಲ್ಲಿ ಆಳು ಕಾಳುಗಳು, ಸೊಸೆಯಂದರು, ಮಕ್ಕಳು ಎಲ್ಲರೂ ಇರ್ತಾ ಇದ್ರು. ಕೂಡು ಕುಟುಂಬಗಳಿರ್ತಾ ಇರ್ತವು. ಒಂದು ಕಡೆ ಪ್ರಾತಃ ಕಾಲದಲ್ಲೇ ಆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಮೊದಲಾದವರಿಗೆ ಭೋಜನಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿರ್ತಿದ್ರು. ಮನೆಯಲ್ಲಿ ಯಾವತ್ತೂ ಕೂಡ ಒಂದಿಷ್ಟು ಅನ್ನ ಅಂತ ಅನ್ನೋದು ಉಪಲಬ್ಧಿ ಇರಬೇಕು. ಅದು ಇದ್ರೆ ಆ ಮನೆಗೆ ಯಾವತ್ತೂ ಅದು ಶೋಭೆ. ಮನೆಯಲ್ಲಿ ಅನ್ನ ಇಲ್ಲ, ದೂರ ಹೋಗುವಂತ ಯಾರನ್ನು ಯಾವತ್ತೂ ಕಳಿಸಬಾರದು. ನೈವೇದ್ಯ, ವೈಶ್ವದೇವ, ಬಲಿಹರಣ ಇತ್ಯಾದಿಗಳಾದ ಬಳಿಕ ಒಬ್ಬ ಜ್ಞಾನಿಯಾದವನನ್ನ ಮನೆಗೆ ಕರೆದು ಅವನಿಗೆ ಭೋಜನ ಮಾಡಿಸೋದು ಅದೊಂದು ಶ್ರೇಷ್ಠವಾದ ಮಾರ್ಗ. ಅದಲ್ಲದೆ ಹೋದ್ರೆ ಅದಕ್ಕಿಂತ ಮುಂಚೆಯೂ ಯಾರಾದರೂ ಬಂದರೂ ಕೂಡ ಅವರಿಗೆ ಕೊಡ್ಲಿಕ್ಕೆ ಬೇಕಾದಂಥ ಒಣ ಪದಾರ್ಥಗಳು, ಅಪಕ್ವವಾದ ಪದಾರ್ಥಗಳಾಗಲಿ ಅಥವಾ ಪಕ್ವವಾದ ಪದಾರ್ಥವೇ ಬೇರೆ ಒಂದು ಒಲೆಯಲ್ಲಿ ಬೇರೆ ಒಂದು ಸಂದರ್ಭದಲ್ಲಿ ಮಾಡಿದ್ದು, ಯಾವ ಒಲೆಯಲ್ಲಿ ಅಡಿಗೆ ಮಾಡಿ ಅದನ್ನು ದೇವರಿಗೆ ನಿವೇದನೆ ಮಾಡಿ ಅಲ್ಲಿ ಉಪಾಸನ ವೈಶ್ವದೇವಾದಿಗಳು ನಡಿಬೇಕಾಗಿದೆಯೋ ಅಲ್ಲಿನ ಆಹಾರ ಪದಾರ್ಥವನ್ನು ಕೊಡದೇ ಇದ್ರೆ ಬೇಡ, ಬೇರೆ ಕಡೆ ಒಲೆಯಲ್ಲಿ ಅದೇ ಮನೆಯಲ್ಲಿ ಬೇರೆ ಸಂದರ್ಭದಲ್ಲಿ ಬೇರೆ ಒಲೆಯಲ್ಲಿ ಮಾಡಿದ್ದನ್ನಾದರೂ ಅವರಿಗೆ ಕೊಡಬೇಕು. ಯಾವತ್ತೂ ಅವರನ್ನು ಹಾಗೆ ಅಟ್ಟಬಾರದು. ಇಂಥದೇ ನಿರ್ದಿಷ್ಟ ಕಾಲ, ನಿರ್ದಿಷ್ಟ ದೇಶ ಅಂತ ಅದಕ್ಕಾಗಿ ನಾವು ಕಾಯಬಾರದು. ಇಲ್ಲದೆ ಹೋದ್ರೆ ಆ ಥರ ನಾವು ಯಾರನ್ನಾದ್ರೂ ಕಳಿಸಿದ್ರೆ ಅವರು ಪತಿತರಾಗಿ ಬಿಡ್ತಾರೆ. ಇವತ್ತು ಮಹಾನಗರಗಳಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ, ಹಳ್ಳಿಗಳಲ್ಲೂ ಕೂಡ ಅಂಥ ಪರಿಸ್ಥಿತಿ ಬಂದಿದೆ. ಯಾರೂ ಕೂಡ ಮನೆ ಮನೆಗೆ ಭಿಕ್ಷೆಗೆ ಅಂತ ಬರೋದು ಕಡಿಮೆ. ಆದರೂ ಬರುವುದಿಲ್ಲ ಅಂತ ಏನಿಲ್ಲ. ಭಿಕ್ಷುಕರು ಇರುವಂಥ ಜಾಗಗಳು, ಸಾರ್ವಜನಿಕ ಜಾಗಗಳೇ ಕೆಲವಿವೆ. ಮನೆಗೆ ಯಾರು ಬರೋದಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಬರ್ತಿದ್ರು, ಬ್ರಾಹ್ಮಣರು ಬರ್ತಿದ್ರು. ವಾರಾನ್ನ ಭೋಜನ ಮಾಡಿಕೊಂಡು ಇನ್ನೊಬ್ಬರ ಮನೆಯಲ್ಲಿ ಭೋಜನ ಮಾಡಿ ಓದಿ ಹಾಗೆ ಉನ್ನತ ಹುದ್ದೆಗೇರಿದವರು, ದೊಡ್ಡ ಸಾಧನೆ ಮಾಡಿದವರೆಲ್ಲ ಅನೇಕ ಜನ ಇದ್ದಾರೆ. ಬ್ರಾಹ್ಮಣರಲ್ಲಿ ಇದ್ರು, ಲಿಂಗಾಯತರಲ್ಲಿ ಇದ್ರು.
ಲಿಂಗಾಯತರಲ್ಲಿ ಜಂಗಮ ವರ್ಗ ಅಂತ ಏನಿದೆ, ಸ್ವಾಮಿಗಳು ಅಂತ ಏನು ವರ್ಗ ಇದೆ, ಅವರು ಮನೆ ಮನೆಗೆ ಓಡಾಡಿ ಬೇಡಿ ಹಿಟ್ಟು ಇತ್ಯಾದಿಗಳನ್ನು ಸಂಗ್ರಹ ಮಾಡ್ತಿದ್ರು. ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಹಳ್ಳಿಗಳಲ್ಲಿ ಧಾನ್ಯದ ಕೊಯ್ಲಾದ ಬಳಿಕ ಅಲ್ಲಿ ಸ್ವಾಮಿಗಳಾದವರು ಅಥವಾ ಆ ಊರಿನ ದೇವಾಲಯಗಳೇನಿರ್ತವೆ, ಆ ದೇವಾಲಯದ ಪೂಜಾರರು ಅವರೆಲ್ಲ ಅಲ್ಲಿಗೆ ಬಂದು ತಮ್ಮ ತಮ್ಮ ಪಾಲನ್ನ ತೆಗೆದುಕೊಂಡು ಹೋಗ್ತಾರೆ. ಅದು ಇವತ್ತು ನಡೆದಿದೆ. ಅಂತೂ ಪ್ರಾಯ ಪ್ರಪಂಚದ ಎಲ್ಲ ಧರ್ಮಗಳು, ವೈದಿಕ ಧರ್ಮ, ಅವೈದಿಕ ಧರ್ಮ, ಅಲ್ಲಿ ಎಲ್ಲ ಕಡೆಯೂ ಕೂಡ ಹೀಗೊಂದು ಕೆಲವರಿಗೆ ಒಂದು ನಿರ್ದಿಷ್ಟ ವರ್ಗಕ್ಕೆ ದಾನವನ್ನು ಮಾಡುವುದು, ಅವರಿಗೆ ಆಹಾರವನ್ನು ಕೊಡುವುದು ಎಲ್ಲ ಕಡೆ ಕಂಡು ಬಂದಿದೆ. ಅದನ್ನು ಮಾಡಬೇಕು, ಇಲ್ಲದೆ ಹೋದ್ರೆ ಮನುಷ್ಯ ಪತಿತನಾಗ್ತಾನೆ ಅಂತ ಅದರ ಅರ್ಥ. ಮುಂದೆ ರೌರವ ನರಕದಲ್ಲಿ ಒಂದು 100 ವರ್ಷ ಕಾಲ ಅವನು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅಲ್ಲಿಂದ ಈ ಜಗತ್ತಿನಲ್ಲಿ ಬಂದು ಹುಟ್ಟಿ ಮತ್ತೆ ಕ್ಷುದ್ರವಾದ ಜನ್ಮವನ್ನು ತಾಳಬೇಕಾಗ್ತದೆ. ಶ್ವಾವೈ 12 ಜನ್ಮಾನಿ ಜಾಯತೆ ಕ್ಷುತ್ಪಿಪಾಸಿತಃ. 12 ಜನ್ಮದಲ್ಲಿ ನಾಯಿಯಾಗಿ ಅವನು ಬದುಕಬೇಕಾಗ್ತದೆ. ನಾಯಿಯಾಗಿ ಬದುಕುವುದು ಅಂದ್ರೆ ಆಹಾರಕ್ಕಾಗಿ ಯಜಮಾನನ ಮರ್ಜಿಗಾಗಿ ಕಾಯ್ದು ಬದುಕುವುದು ಅಂತ ಹೀಗೆ ಅರ್ಥ ಆಗ್ತದೆ. ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಅಥವಾ ಮನುಷ್ಯನಾಗಿ ಬದುಕಿದ್ರು ಕೂಡ ನಾಯಿಯಂತೆ ಬದುಕುವುದು. ಔಪಸ್ಥ್ಯ ಜೈಷ್ಯ ಕಾರ್ಪಣ್ಯಾತ್ ಗೃಹಪಾಲಾಯತೆ ಜನ ಅಂತ ಭಾಗವತ ಹೇಳ್ತದೆ. ಮನುಷ್ಯ ಉಪಸ್ಥೇಂದ್ರಿಯ ಅಂದ್ರೆ ಗುಹ್ಯೇಂದ್ರಿಯ, ಅದರ ದಾಸನಾಗ್ತಾನೆ. ಮತ್ತೆ ಜಿಹ್ವೇಂದ್ರಿಯ, ಹೊಟ್ಟೆಗಂತೂ ಎಲ್ರಿಗೂ ಬೇಕೇ ಬೇಕು, ಆಹಾರ ಅಂತ ಎಲ್ರಿಗೂ ಬೇಕೇ ಬೇಕು. ಆ ಆಹಾರಕ್ಕಾಗಿ, ಹೊಟ್ಟೆ ತುಂಬಿಸ್ಕೊಳ್ಳುವುದಕ್ಕಾಗಿ. ಮತ್ತೆ ಉಪಸ್ಥೇಂದ್ರಿಯದ ಚಾಪಲ್ಯ ಅಂದ್ರೆ ಪ್ರತಿಯೊಬ್ಬರಿಗೂ ತಾನು ಕುಟುಂಬ ಹೊಂದಿಗನಾಗಬೇಕು, ಸಂಸಾರ ಹೊಂದಿಗನಾಗಬೇಕು, ಆ ಕುಟುಂಬವನ್ನು ಸಾಕಿ ಸಲಹಬೇಕು ಅನ್ನೋ ಹಂಬಲ ಮತ್ತು ಜವಾಬ್ದಾರಿ ಹುಟ್ಟುತ್ತಾ ಇರ್ತದೆ. ಮತ್ತೆ ಅದಕ್ಕಾಗಿ ಅವನು ಪ್ರಯತ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಗೃಹಪಾಲಾಯತೆ, ಮನೆ ಕಾಯುವ ನಾಯಿ ಆಗಿಬಿಡ್ತಾನ ಅವನು. ಯಾರ್ಯಾರ್ದೋ ಉಳ್ಳವರ ಮನೆಗಳನ್ನ ಇವನು ಕಾಯುವ ಸಂದರ್ಭವನ್ನು ತಂದುಕೊಂಡು ಆ ಮೂಲಕ ತನ್ನ ಹಣ ಸಂಪಾದನೆ ಮಾಡಿ ಅದರಿಂದ ಇವನು ತನ್ನ ಹೊಟ್ಟೆ ಹೊರೆದುಕೊಳ್ಳುವಂತಹ, ತನ್ನ ಕುಟುಂಬವನ್ನು ಪೋಷಣೆ ಮಾಡಿಕೊಳ್ಳುವಂತಹ ಪ್ರಸಂಗ ತಂದುಕೋತಾನೆ. ಅದರಿಂದ ನಾಯಿ ಜನ್ಮ ಬರುವುದು ಅಂದ್ರೆ ನಾಯಿಯಾಗೇ ಬರಬೇಕಾಗಿಲ್ಲ, ಮನುಷ್ಯನಾಗಿ ಹುಟ್ಟಿ ನಾಯಿಗಿಂತ ಕಡೆಯಾಗಿ ಕೂಡ ಬದುಕು ಪ್ರಸಂಗ ಬರಬಹುದು. ಅದನ್ನೇ ದಾಸರು ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ. ನಾಯಕರೇ, ನೀವು ಡೊಂಕು ಬಾಲದವರು, ನಿಮಗೆ ನಿಮ್ಮ ಬಾಲ ಯಾವತ್ತೂ ಕೂಡ ಡೊಂಕು ಬುದ್ಧಿ ಇದೆ. ಮನುಷ್ಯನೇ ಹೇಳಿದ್ದದು, ವಕ್ರ ಬುದ್ಧಿ ಇದೆ ನಿಮಗೆ, ಎಂದೂ ನಿಮ್ಮ ಬುದ್ಧಿ ಅಂತ ಸರಿ ಹೋಗುವಂಥದ್ದಲ್ಲ. ಹೀಗೆ ಡೊಂಕು ಬಾಲದವರು ನೀವೇನು ಊಟ ಮಾಡಿದಿರಿ, ಈ ಜಗತ್ತಿನಲ್ಲಿ ಬಂದ್ರಿ, ಬಂದ ಬಳಿಕ ಏನು ಸಾಧನೆ ಮಾಡಿದ್ರಿ, ಏನು ಊಟ ಮಾಡಿದ್ರಿ, ಎಲ್ಲಿಯೋ ಹೋದ್ರಿ ಯಾರ್ದೋ ಮನೆಗೆ, ಅವ್ರು ಯಾರೋ ಒಂದು ಸೌಟು ತಗೊಂಡು ಹೊಡೆದ್ರು, ಮತ್ತೊಬ್ರು ಯಾರು ಕಟ್ಟಿಗೆ ತಗೊಂಡು ಹೊಡೆದ್ರು, ನೀವು ಅಲ್ಲಿಂದ ಚಡ್ಪಡಿಸ್ಕೊಂಡು ಮರಳಿ ಬಂದ್ರಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದೆಲ್ಲ ಅಂಥ ನಾಯಿ ಅಂತ ಮನುಷ್ಯನ ಜನ್ಮದ್ದೇ ವರ್ಣನೆ ಇದು. ಚಾಂಡಾಲೋ ಪ್ಯತಿಥಿ ಪ್ರಾಪ್ತ ದೇಶಕಾಲೇ ಅನ್ನಕಾಂಕ್ಷೆಯ ಅಭ್ಯುದ್ಗಮ್ಯೋ ಗೃಹಸ್ಥೇನ ಪೂಜನೀಯಶ್ಚ ಸರ್ವದಾ. ಮನೆಗೆ ಯಾವುದೇ ಕಾಲದಲ್ಲಿ ದೇಶಕಾಲಗಳನ್ನು ಅನುಸರಿಸಿ ಅಂತ ಅರ್ಥ ಬರೆದಿದ್ದಾರೆ. ಅದೇನು ನನಗೆ ಅರ್ಥ ಅಲ್ಲ. ನಮಗೆ ಅನುಕೂಲ ಇದ್ದ ಕಾಲದಲ್ಲಿ ಅವರು ಅತಿಥಿಗಳು ಬರಲಿ, ಅಭ್ಯಾಗತರು ಬರಲಿ ಅಂದ್ರೆ ಹೇಗೆ? ಭಿಕ್ಷೆ ಬೇಡವರು ತಮಗೆ ಆಹಾರ ಬೇಕಾದಾಗ ಬರ್ತಾರೆ. ದೇಶಕಾಲಗಳನ್ನು ಅನುಸರಿಸಿ ಬರುವುದು ಅಂದ್ರೆ ಏನರ್ಥ? ಅದು ಹಾಗಲ್ಲ. ಅದು ಯಾವುದೇ ದೇಶದಲ್ಲಿ ನಾವೆಲ್ಲೇ ಇದ್ದಾಗ ಮತ್ತು ನಾವು ಯಾವುದೇ ಕಾಲದಲ್ಲಿದ್ದಾಗ ಅನ್ನವನ್ನು ಬಯಸಿ ಚಾಂಡಾಲನಾದವನು ಬರಬಹುದು. ಪ್ರಾತಃ ಕಾಲದಲ್ಲಿ ಬರಬಹುದು, ಮಧ್ಯಾಹ್ನ ಬರಬಹುದು, ಸಾಯಂಕಾಲ ಬರಬಹುದು, ಯಾವಾಗಲೂ ಬರಬಹುದು. ಅವನನ್ನ ಗೃಹಸ್ಥನಾದವನು ಬನ್ನಿ ಅಂತ ಒಳಗೆ ನಗುಮುಗದಿಂದ ಸ್ವಾಗತಿಸಬೇಕು. ಪೂಜನೀಯಶ್ಚ, ಅವನನ್ನ ಯಥಾಯೋಗ್ಯವಾಗಿ ಗೌರವಿಸಬೇಕು ಅಂತ ಹೇಳ್ತದೆ. ದೇಶಕಾಲೇ ಅನ್ನಕಾಂಕ್ಷೆಯ ಅಂತಿದೆಯಲ್ಲ, ಅದು ಯಾವುದೇ ದೇಶದಲ್ಲಿ ಯಾವುದೇ ಕಾಲದಲ್ಲಿ ಅಂತ ಅರ್ಥವನ್ನು ನಾವು ಸ್ವಲ್ಪ ಹಿಗ್ಗಿಸ್ಕೊಂಡು ನೋಡಬಹುದು ಅಂತ ಕಾಣಿಸ್ತದೆ ನನಗೆ. ನಾವು ನಮ್ಮ ಊರಿನಲ್ಲಿ ಇದ್ದೇವೆ, ನಮಗಲ್ಲಿ ಭಿಕ್ಷೆ ಹಾಕ್ಲಿಕ್ಕೆ ಇತ್ಯಾದಿಗಳಿಗೆ ಬೇಕಾದ ಅನುಕೂಲ ಇದೆ. ಬೇರೆ ಊರಿನಲ್ಲಿ ಎಲ್ಲೋ ನಾವಿದ್ದೇವೆ, ಪ್ರವಾಸದಲ್ಲಿದ್ದೇವೆ,
ಅಲ್ಲೇ ನಮ್ಮ ಹತ್ರ ಯಾರು ಬರಬಹುದು. ಆಗ ನಮಗೆ ಅನುಕೂಲ ಇಲ್ಲ ಅಂತ ನಾವು ಅವ್ರು ಯಾರನ್ನು ತಳ್ಳಿ ಹಾಕಬಾರ್ದು. ಅವರಿಗೂ ಅಲ್ಲಿ ಆ ಸತ್ಕಾರ ಇತ್ಯಾದಿಗಳನ್ನ ಮಾಡಲೇಬೇಕು. ಚಾಂಡಾಲನೆ ಬಂದರೂ ಅವನಿಗೆ ಮಾಡಬೇಕು. ಕಾಲ ನಾವು ಬೆಳಿಗ್ಗೆ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ ಅಂತ ಅರ್ಥ ಮಾಡಿದ್ದೇವೆ. ಅದಷ್ಟೇ ಅಲ್ಲ, ಉಂಟಾದ ಕಾಲ ಮತ್ತು ತಪ್ಪಿದ ಕಾಲ. ಉಂಟಾದ ಕಾಲ ಅಂದ್ರೆ ನಮಗೆ ಯಾವಾಗ ಧನ ಬಂದಿದೆಯೋ ಆ ಕಾಲ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಅಂತ ಹೇಳ್ತಾರಲ್ಲ ದಾಸರು. ಬಂಟರ ಉಂಟಾದ ಕಾಲಕ್ಕೆ ನೆಂಟರಿಷ್ಟರು ಬಂದು ಬಾಗಿಲ ಕಾಯುವರು ಅಂತ. ಅದು ಉಂಟಾದ ಕಾಲ ಅಂದ್ರೆ ನಮಗೆ ಶ್ರೀಮಂತಿಕೆ ಇರುವ ಕಾಲ. ಆ ಸಂದರ್ಭದಲ್ಲಿ ಯಾರು ಬರಬಹುದು. ಆವಾಗ ನಮಗೆ ಅವರಿಗೆ ಭಿಕ್ಷೆ ಕೊಡ್ಲಿಕ್ಕೆ, ಆಹಾರ ಕೊಡ್ಲಿಕ್ಕೆ, ನೆರವು ಕೊಡ್ಲಿಕ್ಕೆ ಅನುಕೂಲ ಇರಬಹುದು. ಆದರೆ ಅಂಥ ಅನುಕೂಲ ಇಲ್ಲದೇ ಇದ್ದಾಗಲೂ ಕೂಡ ಯಾರು ಬಂದ್ರು ಆವಾಗಲೂ ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಡಬೇಕು. ನಮಗೆ ಬೇಕಾಷ್ಟು ದುಡ್ಡು ಇರಬೇಕು, ನಮಗೆ ಕೊಡ್ಲಿಕ್ಕೆ ಅನುಕೂಲ ಇರಬೇಕು. ನಮ್ಮ ಮನೆಯಲ್ಲಿ ಪೂಜೆ ಇತ್ಯಾದಿಗಳೆಲ್ಲ ಆಗಿರಬೇಕು, ಅಡಿಗೆ ಆಗಿರಬೇಕು, ನಮ್ಗೆ ಕೊಡೋ ಮನಸ್ಸಿರಬೇಕು. ಆವಾಗಲೇ ಅವ್ನು ಬರಬೇಕು ಅಂದ್ರೆ ಅವ್ನು ಬರ್ಲಿಕ್ಕೆ ಹೇಗೆ ಸಾಧ್ಯ? ಅಂತ ಸಂದರ್ಭದಲ್ಲೇ ಆತ ವ್ಯಕ್ತಿ ಬರೋದು ಹೇಗೆ? ಅದು ಅಭಿಪ್ರೇತ ಅಲ್ಲ. ಯಾವುದೇ ಕಾಲದಲ್ಲೂ ಯಾವ ದೇಶದಲ್ಲೂ ಬರಬಹುದು. ಅವನನ್ನು ಸ್ವಾಗತಿಸಬೇಕು. ಅನರ್ಥಯಿತ್ವ ಯೋಷ್ಣಾತಿ, ಆ ಬಂದ ಅತಿಥಿಯನ್ನ ಸ್ವಾಗತಿಸದೆ ಯಾರು ಭೋಜನ ಮಾಡ್ತಾನೆ, ದುರಾಸೆ ಮೋಹದಿಂದ ಊಟ ಮಾಡ್ತಾನೆ, ಅವನೇ ಚಾಂಡಾಲನಾಗಿಬಿಡ್ತಾನೆ. 10 ಜನ್ಮಗಳ ಕಾಲ ಚಾಂಡಾಲನಾಗ್ತಾನೆ ಅಂತ ಅದರ ಅರ್ಥ. ನಾನು ಈ ಹಿಂದೆನೂ ಕೂಡ ಅನೇಕ ಬಾರಿ ಹೇಳಿದ್ದೆ. ಕೆಲವು ಬಾರಿ ಈ ನಮ್ಮ ಊರಿನಲ್ಲಿ, ಅನೇಕ ನಮ್ಮ ಸುತ್ತಮುತ್ತಲಿನ ಊರುಗಳಲ್ಲಿ ಕೆಲವರೆಲ್ಲ ಇರ್ತಿದ್ರು. ಅವ್ರು ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ 3 ಗಂಟೆ ತನಕ ಕಾಯ್ದು ಆಮೇಲೆ ಭೋಜನ ಮಾಡೋರಿದ್ರು. ಶ್ರೀರಂಗಪಟ್ಟಣದಲ್ಲಿ ಒಬ್ಬರು ನನಗೆ ಭೇಟಿಯಾಗಿದ್ರು. ಶ್ರೀರಂಗಪಟ್ಟಣದಲ್ಲಿ ಏನು ಉತ್ತರಾದಿ ಮಠ ಇದೆ, ಆ ಉತ್ತರಾದಿ ಮಠಕ್ಕೆ ಹೋಗಿದ್ದಾಗ ಅಲ್ಲಿಯ ಆನಂದಾಚಾರ್ಯರು ಅನ್ನುವಂಥವ್ರು ವ್ಯವಸ್ಥಾಪಕರು, ವಿದ್ವಾಂಸರು, ಅವರು ಹೇಳಿದ್ದು, ಅವರ ತಾಯಿಯ ತಂದೆ ಅಥವಾ ಅವರ ತಂದೆ ಇದ್ದಿರಬೇಕು, ಅಥವಾ ತಂದೆ ಅಜ್ಜ ಅಥವಾ ತಾಯಿ ಅಜ್ಜ, ಹೀಗೆ ಯಾರೋ ಒಬ್ಬರು 3 ಗಂಟೆ ಸುಬ್ಬರಾಯರು ಅಂತ ಅವ್ರಿಗೆ ಹೆಸರು. ಏನು 3 ಗಂಟೆ ಸುಬ್ರಾಯರು ಅಂದ್ರೆ, ಸುಬ್ರಾಯರು ಅಂತ ಅವ್ರ ಹೆಸರು, ತಂದೆ ತಾಯಿ ಇಟ್ಟ ಹೆಸರು. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಆ ಶ್ರೀರಂಗಪಟ್ಟಣಕ್ಕೆ ಎಕಡೆ ಮೈಸೂರಿನಿಂದಲೋ ಬೆಂಗಳೂರಿನಿಂದಲೋ ಯಾವುದೋ ಒಂದು ರೈಲು ಬರ್ತಿತ್ತಂತ. ಆ ರೈಲು ಬರುವವರೆಗೂ ಕಾಯ್ದು ಆವಾಗ ಯಾರಾದರೂ ಜ್ಞಾನಿಗಳಾದವರು ಬ್ರಾಹ್ಮಣರು ಮನೆಗೆ ಬಂದು ಭೋಜನ ಮಾಡ್ತಾರೇನೋ ಅಂತ ಕಾಯ್ತಿದ್ರಂತ. ಆಗ್ಲೂ ಯಾರೂ ಬರದೇ ಹೋದ್ರೆ ಮುಂದೆ ತೀವ್ರ ಊಟ ಮಾಡ್ತಿದ್ರು. ಅಂಥದ್ದು ಇಲ್ಲಿ ನಮ್ಮೂರಿನಲ್ಲೂ ಕೆಲವರಿದ್ರು, ನಮ್ಮ ಸಮೀಪದ ಊರಿನಲ್ಲೂ ಕೆಲವರಿದ್ರು. ಆ ಊರಿನ ಮುಖಂಡರೆಲ್ಲ ಹಾಗೆ ಇರ್ತಿದ್ರು. ಮತ್ತೆ ಜನಸಾಮಾನ್ಯರಿಗೂ ಕೂಡ ಇಂಥವ್ರ ಮನೆಯಲ್ಲಿ ನಾವು ಯಾವ ಸಂದರ್ಭದಲ್ಲಿ ಹೋದ್ರೂ ಭೋಜನ ಇರ್ತದೆ, ಪೂರಕ ನಾವು ಮೊದಲಾಗಿ ತಿಳಿಸ್ಬೇಕಾಗಿಲ್ಲ ಅಂತ ಜನರಿಗೊಂದು ನಂಬಿಕೆ ಇರ್ತಿತ್ತು. ಅವರೆಲ್ಲೋ ಮೈಲಿಗೆ ಇದ್ದ ಪ್ರದೇಶಗಳಲ್ಲಿ, ಮೈಲಿಗೆ ಇದ್ದ ಮನೆಗಳಲ್ಲಿ, ಸರಿಯಾದ ಶೌಚ ಇಲ್ಲದೆ ಇದ್ದ ಮನೆಗಳಲ್ಲಿ ಭೋಜನ ಮಾಡುವವರಲ್ಲ. ತಕ್ಕಮಟ್ಟಿನ ಶೌಚವನ್ನ, ಉತ್ತಮವಾದ ಶೌಚವನ್ನ, ಆಚಾರವನ್ನ ಕಾಪಾಡ್ಕೊಂಡು ಬಂದವರು. ಅಂಥವ್ರಿಗೆ ಬೇಕಾದಂತಹ ಆಹಾರವನ್ನ ಮಾಡಿ ಹಾಕುವಷ್ಟು ಜವಾಬ್ದಾರಿ, ಅಂತ ಹೃದಯ ವೈಶಾಲ್ಯ ಇರುವಂತಹ ಜನರು ಈ ಊರಿನಲ್ಲೂ ಇದ್ರು, ನಮ್ಮ ಊರಿನಲ್ಲೂ ಸುತ್ತಮುತ್ತಲೂ ಇದ್ರು. 3 ಗಂಟೆ ಅಂತನ್ನೋದು ಅವ್ರು ಹೇಳಿದ್ದು. 3 ಗಂಟೆ ಅಂದ್ರೆ ಬಹಳ ಆಯ್ತು. ಅದು 12 ಗಂಟೆ ತನಕ ಕಾಯೋರಿದ್ರು. 1 ಗಂಟೆ ತನಕ ರೈಲು ಬಸ್ಸುಗಳು, ಆ ನಿರ್ದಿಷ್ಟ ಸಮಯಕ್ಕೆ ರೈಲು ಬಸ್ಸುಗಳು ಬರ್ತಿದ್ದು. ನಿಮ್ಗೆ ಇದು ಗೊತ್ತಿದೆ. ಈಗ ಅರ್ಧ ಗಂಟೆಗೆ ಒಂದೊಂದು, 15 ನಿಮಿಷಕ್ಕೆ ಒಂದೊಂದು ಬಸ್ಸುಗಳು ಎಲ್ಲಾ ಕಡೆ ಓಡಾಡ್ತಿರ್ತವೆ, ಸಣ್ಣ ಸಣ್ಣ ಊರುಗಳಿಗೂ ಕೂಡ. ಆಗ ಹಳ್ಳಿಗಳಿಗೆ ಬೆಳಿಗ್ಗೆ 9 ಗಂಟೆ ಒಂದು, ಮಧ್ಯಾಹ್ನ 12 ಗಂಟೆ ಒಂದು, ಸಾಯಂಕಾಲ ಒಂದು, ಹೀಗೆ ಮಾತ್ರ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಬಸ್ಸುಗಳು ಸಂಚಾರ ಮಾಡ್ತಾ ಇದ್ವಿ. ನಮಗೆಲ್ಲ ಗೊತ್ತಿದೆ. ಆ ನಿರ್ದಿಷ್ಟವಾದ ಸಮಯದಲ್ಲಿಯೂ ಕೂಡ ಬರುವ ಗಾಡಿಯನ್ನ, ವಾಹನವನ್ನು ಕಾಯ್ದು ಬಂದವರಿಗೆ ಭೋಜನ ಮಾಡಿಸಿ ಆಮೇಲೆ ತಾವು ಊಟ ಮಾಡುವವರು ಇದ್ರು. ಒಂದೆರಡು ಉದಾಹರಣೆಗಳನ್ನ ನಾನು ಹೇಳಿದೆ ಅಷ್ಟೆ. ಇಂಥ ಒಂದು ಅತಿಥಿಗಳ ಭೋಜನ ಮಾಡಿಸ್ಬೇಕು ಅನ್ನುವಂಥ ದೀಕ್ಷಾ ಇದ್ದವರು ಆ ಕಾಲದಲ್ಲಿ ಇದ್ರು. ಈಗ ಯಾರಿಗೂ ಆ ಕಾಯ್ಲಿಕ್ಕೆ ಆ ಪುರುಸೊತ್ತು ಇರೋದಿಲ್ಲ. ಮತ್ತೆ ಹಾಗೆ ಎಲ್ಲಿಯಾದ್ರೂ ಹೋದಲ್ಲಿ ತಿಳಿಸದೇನೆ ಅವ್ರ ಮನೆಗೆ ಹೋಗಿ ಅಲ್ಲಿ ಭೋಜನ ಮಾಡುವಂಥವರ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಕರೆದರೆ ಹೋದಾರು, ಈಗ ಯಾರಾದರೂ ಕರೀದಿದ್ರೆ ಯಾರು ಕೂಡ ಎಲ್ಲೂ ಹೋಗೋದಿಲ್ಲ ಸಾಮಾನ್ಯವಾಗಿ. ಆದ್ರಿಂದ ಅವ್ರು ಬರೋದು ಇಲ್ಲ, ಆದ್ರಿಂದ ಇವರು ಅದನ್ನು ನಿರೀಕ್ಷೆ ಮಾಡುವುದು ಕೂಡ ತಪ್ಪಿ ಹೋಗಿದೆ. ಅಂತೂ ಇಂಥದ್ದೊಂದು ಪದ್ಧತಿ ಇತ್ತು ಅಂತ ತಿಳ್ಕೊಳ್ಬೇಕು.
ನಿರಾಶಂ ಅತಿಥಿಂ ಕೃತ್ವ, ಅತಿಥಿಯನ್ನು ಬಂದ ಅತಿಥಿಯನ್ನ ಯಾರು ನಿರಾಶನನ್ನಾಗಿ ಮಾಡಿ ಅವನಿಗೇನೂ ಭೋಜನ ಮಾಡಿಸಿದ್ದೇನೆ, ತಾನೊಬ್ಬನೇ ಏನು ಭೋಜನ ಮಾಡ್ತಾನೆ, ಸ ಜಾನಾತಿ ಆತ್ಮನಾತ್ಮಾನಂ ವಿಷ್ಠಾಕೂಪೆ ನಿಪಾತಿತಂ, ಮಲಮೂತ್ರಗಳ ಕೂಪದಲ್ಲಿ ಅವನು ಬೀಳುವಂತಹ ಪ್ರಸಂಗ ಬರ್ತದೆ ಅವನಿಗೆ ನರಕದಲ್ಲಿ ಅಂತ, ಹೀನ ಪ್ರಸಂಗ ಬರ್ತದೆ ಅಂತ ಅದರ ಅರ್ಥ. ನ ಜಾನಾತಿ, ಹೀಗೂ ಇದೆ, ತಾನು ಎಲ್ಲಿ ಬಿದ್ದಿದ್ದೇನೆ, ಯಾವ ಹಲಸಿನಲ್ಲಿ ಬಿದ್ದಿದ್ದೇನೆ ಅಂತ ಎಚ್ಚರ ಇಲ್ಲದೆ ಬೀಳುವಂತಹ ಪ್ರಸಂಗ ಬಂದಿರ್ತದೆ ಅಂತ ಅದರ ತಾತ್ಪರ್ಯನೂ ಕೂಡ ಆಗ್ತದೆ. ಮೋಘಂ ಧ್ರುವಂ ಪ್ರೋರ್ಣಯತಿ, ಮೋಘಂ ಅನ್ನಂತು ಮೋಘಮಸ್ಯತು ಪಚ್ಯತೆ, ಅಥವಾ ಮೋಘಂ ಅನ್ನಂತು ಪಚ್ಯತೆ ಅಂತ ಒಂದು ಪಾಠ ಇದೆ. ಮೋಘಂ ಅಸ್ಯತು ಪಚ್ಯತೆ ಮೋಘಂ ಅನ್ನಂ ಸದಾ ಅಶ್ನಾತಿ ಯಹ ಅತಿಥಿಂ ನ ಪೂಜೆಯೇತ್. ಅತಿಥಿಗಳಿಗೆ ಯಾರು ಸತ್ಕಾರ ಮಾಡೋದಿಲ್ವೋ ಅವನ ಜೀವನ ಎಲ್ಲ ವ್ಯರ್ಥವೇ, ಅವನು ತನ್ನ ಜೀವಮಾನದಲ್ಲಿ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಆಗ್ತದೆ. ಈ ಪ್ರೋರ್ಣಯತಿ ಅಂತಿದೆಯಲ್ಲ, ಅದಕ್ಕೆ ಹೀಗೊಂದು ಅರ್ಥ ಇದೆ, ಅದನ್ನು ಹೇಳ್ತೇನೆ, ಅದನ್ನು ಗಮನಿಸಿ. ಒಂದು ಕಡೆ ಹೀಗಿಲ್ಲ ಅನುವಾದ ಇದೆ, ಪ್ರೋರ್ಣಯತಿ ಅಂತ. ಈ ಜೇಡ ತನ್ನ ಹೊಟ್ಟೆ, ತನ್ನ ದೇಹದ ಒಳಗಿನಿಂದ ಒಂದು ನೂಲನ್ನು ಉತ್ಪಾದನೆ ಮಾಡಿ ಮನೆ ಕಟ್ತದೆ. ಅದು ಯಾತಕ್ಕೆ ಮಾಡ್ತದೆ? ಅದೇನು ಯಾರೋ ಉಪಕಾರಕ್ಕಾಗಿ ಮಾಡೋದಿಲ್ಲ. ಅಲ್ಲಿ ಯಾವುದೋ ಕ್ರಿಮಿ ಕೀಟಗಳೆಲ್ಲ ಬಂದು ಬೀಳಲಿ, ನನಗದು ಭೋಜನಕ್ಕೆ ಅನುಕೂಲ ಆಗಲಿ ಅಂತ ಅದು ಮಾಡ್ತಿರ್ತದೆ. ಅದರಂತೆ ಈ ವ್ಯಕ್ತಿಯು ಕೂಡ ಮನೆ ಕಟ್ಟಿಕೊಂಡು ಬದುಕಿದ್ದಾನೆ. ಯಾಕೆ ಬದುಕಿದ್ದಾನೆ ಅಂದ್ರೆ ಯಾರಿಗೋ ಅತಿಥಿ ಸತ್ಕಾರ ಮಾಡಲಿಕ್ಕೆ, ಪರೋಪಕಾರ ಮಾಡಲಿಕ್ಕಾಗಿ ಬದುಕಿದ್ದಾನೆ ಅಂತಲ್ಲ, ತನ್ನ ಸುಖಕ್ಕಾಗಿ ಬದುಕಿದ್ದಾನೆ. ಬಂದವರನ್ನು ಬೈದು ಅಟ್ಲಿಕ್ಕಾಗಿ, ಇನ್ನೊಬ್ಬರಿಗೆ ಅವಮಾನ ಮಾಡಲಿಕ್ಕಾಗಿ ಬದುಕಿದ್ದಾನೆ. ಊರ್ಣಯತಿ, ಪ್ರೋರ್ಣಯತಿ ಅನ್ನೋದಕ್ಕೆ ಲಕ್ಷಾಲಂಕಾರದಲ್ಲಿ ಹಾಗೆ ಅರ್ಥ ಇದೆ. ಜೇಡರ ಬಲೆ ಹೇಗೆ, ಜೇಡರ ಹುಳ ಹೇಗೆ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿರ್ತದೋ ಹಾಗೆ ಊರ್ಣಂ ಏನ ಸಹ ಪ್ರಾಣಿ ಹಿಂಸಾರ್ಥಂ ವಿಸ್ತಾರಿತ ಊರ್ಣವಾನ್ ಊರ್ಣನಾಭಿ. ಊರ್ಣನಾಭಿ ಅಂದರೆ ಜೇಡ, ಆ ಜೇಡದಂತೆ ವರ್ತಿಸುವವನು ಇವನು. ಊರ್ಣನಾಭಿವತ್ ಆಚರತೆ ಪ್ರೋರ್ಣಯತಿ ಅಂತ. ಪರ ಉಪದ್ರವಾಯವ ಗೃಹಂ ನಿರ್ಮಾಯ ತಿಷ್ಠತೆ, ಇನ್ನೊಬ್ಬರಿಗೆ ಕಷ್ಟ ಕೊಡ್ಲಿಕ್ಕಾಗಿಯೇ ಇವನು ಮನೆ ಮಾಡ್ಕೊಂಡು ಬದುಕಿದ್ದಾನೆ. ವಸ್ತುತಃ ಇವನ ಮನೆಯಿಂದ ಯಾರಿಗೂ ಏನೂ ಉಪಯೋಗವಿಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ಅವನ ಮನೆಯಲ್ಲಿ ಅಡಿಗೆ ನಡೆಯುವುದು ವ್ಯರ್ಥ, ಅವನು ಭೋಜನ ಮಾಡುವುದು ವ್ಯರ್ಥ, ಅತಿಥಿ ಸತ್ಕಾರ ಇಲ್ಲದೆ ಹೋದ್ರೆ ಎಲ್ಲವೂ ವ್ಯರ್ಥ ಅಂತ ತಾತ್ಪರ್ಯ. ಅಲ್ಲಿ ಮೋಘಂ ಧ್ರುವಂ ಪ್ರೋರಣಯತಿ ಅಂತ ಹೀಗಿದೆಯಲ್ಲ, ಅದಕ್ಕೆ ಹೀಗೆ ಅರ್ಥ ನಾವು ಬರೆದು ನೋಡಿದ್ವಿ. ವಾಸ್ತವಿಕವಾದ ಅರ್ಥ ಏನಂದ್ರೆ ಊರ್ಣುಂಗ್ ಆಚ್ಛಾದನೆ ಅಂತ ಧಾತು ಇದೆ. ಊರ್ಣುಂಗ್ ಆಚ್ಛಾದನೆ ಅನ್ನೋ ಧಾತುವಿಗೆ ಹೊದೆಯುವುದು, ಉಡುವುದು, ಏನಾದರೂ ಬಟ್ಟೆಯನ್ನು ಉಟ್ಕೊಳ್ಳೋದು, ಹೊದ್ಕೊಳ್ಳೋದು ಇತ್ಯಾದಿ ಇದೆಯಲ್ಲ, ಅದು ಅಲ್ಲಿ ವರ್ಣಿತ ಆಗಿರೋದು. ಅವನು ಬಟ್ಟೆಯನ್ನು ಉಟ್ಕೋತಾನೆ, ಹೊದ್ಕೋತಾನೆ, ಅವನ ಮನೆಯಲ್ಲಿ ಅಡಿಗೆನೂ ನಡೀತದೆ, ಅವನು ತಿಂತಾನೂ ಇದ್ದಾನೆ. ಇದೆಲ್ಲ ವ್ಯರ್ಥ. ಅವನು ಉಟ್ಟ ಬಟ್ಟೆ, ಅವನ ವೈಭವ ಅವೆಲ್ಲವೂ ವ್ಯರ್ಥ. ಆದ್ರಿಂದ ಜೇಡರ ಬಲೆಯಂತೆ ಮನೆ ನಿರ್ಮಾಣ ಮಾಡ್ಕೊಳ್ತಾನೆ ಅಂತ ಹಾಗೇನು ಹೇಳಬೇಕಾಗಿಲ್ಲ. ಹಾಗ ಆ ಅರ್ಥ ಹೇಳಿದ್ದು ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಸರಳವಾದ ಅರ್ಥ ಊರ್ಣುಂಗ್ ಆಚ್ಛಾದನೆ, ಅವನು ಹೊದೆಯುವುದು, ಉಡುವುದು, ಅವನ ಮನೆಯಲ್ಲಿ ಅಡಿಗೆ ನಡೆಯುವುದು, ಇದೆಲ್ಲವೂ ಕೂಡ ವ್ಯರ್ಥವೇ. ಅವನು ತಿನ್ನುವುದು ವ್ಯರ್ಥ. ಭುಂಜತೆ ತೇ ತ್ವಘಂ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್ ಅಂತ ಭಗವದ್ಗೀತಾನು ಕೂಡ ಅಂಥವರನ್ನ ಜರದಿದೆ. ತನಗಾಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡುವವರೇನಿದ್ದಾರಲ್ಲ, ಅವರು ಭುಂಜತೆಯತು ಅಘಂ, ಪಾಪವನ್ನೇ ಅವರು ಭೋಜನ ಮಾಡಿದಂತೆ. ಆತ್ಮಕಾರಣಾತ್, ತಮಗಾಗಿ ಅಡಿಗೆ ಮಾಡ್ಕೋತಾರೆ, ತಾವಾಗೇ ಉಣ್ತಾರೆ. ಇನ್ನೊಬ್ರಿಗೆ ಒಂದು ತುತ್ತು ಎಂದು ಅವರು ಅನ್ನವನ್ನು ಕೊಟ್ಟವರಲ್ಲ, ದಾನ ಮಾಡಿದವರಲ್ಲ ಅಂತ ಹೀಗೆ ಅದರ ಅರ್ಥ. ಇದು ಅತಿಥಿ ಸತ್ಕಾರದ ಮಹತ್ವ. ಅತಿಥಿ ಸತ್ಕಾರ ಮಾಡದೆ ಹೋದ್ರೆ ಹೀಗೆ ಅವ್ರ ಜೀವನ ವ್ಯರ್ಥ ಆಗ್ತದೆ ಅಂತ ಅದರ ಒಟ್ಟು ತಾತ್ಪರ್ಯ. ಅತಿಥಿ ಮನೆಗೆ ಬಂದಾಗ ಸುಮುಖನಾಗಿ ಪ್ರಸನ್ನ ಚಿತ್ತದಿಂದ ಅವನನ್ನು ಸ್ವಾಗತ ಮಾಡಬೇಕು ಅಂತ ಅದರ ಅಭಿಪ್ರಾಯ. ಸಾಂಗೋಪಾಂಗಸ್ತು ಯೇ ವೇದಾನ್ ಪಠಂತೀಹ ದಿನೇ ದಿನೇ ನ ಚ ಅತಿಥಿಂ ಪೂಜಯತೆ
ವೃಥಾ ಭವತಿ ಸದ್ವಿಜಃ. ಎಲ್ಲ ವೇದಗಳನ್ನು ಓದಿದ್ದಾನೆ, ಷಡಂಗ ಸಮೇತವಾದಂತಹ ಶಾಸ್ತ್ರವನ್ನು ಪಾಠ ಮಾಡುವಂಥ ಶಕ್ತಿ ಅವನಿಗಿದೆ. ಆದರೆ ಮನೆಗೆ ಬಂದ ಅತಿಥಿಯನ್ನು ಸತ್ಕರಿಸದೆ ಹೋದರೆ ಅವನು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಆಗಿಬಿಡ್ತದೆ ಅಂತ ಅತಿಥಿ ಸತ್ಕಾರಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದೆ ಶಾಸ್ತ್ರ. ಪಾಕಯಜ್ಞಿ ಮಹಾಯಜ್ಞಿ ಸೋಮ ಸಂಸ್ಥಾಭಿರೇವಚ ಯೇ ಯಜಂತಿ ನಚಾರ್ಚಂತಿ ಗೃಹೇಶು ಅತಿಥಿಮಾಗತಂ ತೇಷಾಂ ಯಶೋಭಿಕಾಮಾನಂ ದತ್ತಮಿಷ್ಟಂ ಚ ಯದ್ಭವೇತ್. ಎಲ್ಲ ನಡೆಸ್ತಾನೆ, ನಿತ್ಯ ಪ್ರತಿಯೊಂದನ್ನು ಕೂಡ ನಡೆಸ್ತಾನೆ. ಅಡಿಗೆ ನಡೀತದೆ. ಪಾಕಯಜ್ಞ ಅಂದರೆ ಅಡಿಗೆ, ಮಹಾಯಜ್ಞ ಅಂದರೆ ಪಿಂಡ ಪ್ರದಾನ ಇತ್ಯಾದಿಗಳು, ತಿಲತರ್ಪಣ ಪಿತೃಗಳಿಗೆ ಇತ್ಯಾದಿಗಳು, ಮತ್ತೆ ಸೋಮಯಾಗ ಮೊದಲಾದವುಗಳನ್ನು ಮಾಡ್ತಾನೆ. ಆ ಮೂಲಕ ದೇವತೆಗಳ ಆರಾಧನೆ ಮಾಡ್ತಾನೆ. ಆದರೆ ಅತಿಥಿಗೆ ಮಾತ್ರ ಸತ್ಕಾರ ಮಾಡೋದಿಲ್ಲ. ಅವನು ಮಾಡಿದಂತಹ ಪುಣ್ಯ ಕಾರ್ಯ, ಯಜ್ಞ ಎಲ್ಲವೂ ಕೂಡ ವ್ಯರ್ಥ ಆಗ್ತದೆ. ಸೋಮ ಸಂಸ್ಥಾಭಿರೇವಚ, ಸೋಮಯಾಗ ಮಾಡಿ ಅಂಥ ಮಹಾಕಾರ್ಯ ಮಾಡಿದರೂ ಕೂಡ ಅವನ ಆ ಜೀವನ ಅಂತನ್ನೋದು, ಅವನು ಮಾಡಿದ ಎಲ್ಲಾ ಮಹಾಕಾರ್ಯಗಳು ವ್ಯರ್ಥ ಆಗಿ ಹೋಗ್ತವೆ. ದೇಶಂ ಕಾಲಂಚ ಪಾತ್ರಂಚ ಸ್ವಶಕ್ತಿಂಚ ನಿರೀಕ್ಷೆ ಚ ಅಲ್ಪಂ ಸಮಂ ಮಹದ್ವಾಪಿ ಕುರ್ಯಾತ್ ಆತಿಥ್ಯಂ ಆತ್ಮವಾನ್. ಆದ್ರಿಂದ ಸ್ವಶಕ್ತಿ ನಿರೀಕ್ಷೆ, ತನಗೆಷ್ಟು ಶಕ್ತಿ ಇದೆಯೋ ಅಷ್ಟು, ತಾನಿರುವ ದೇಶದಲ್ಲಿ ತನಗೆಷ್ಟು ಸಾಧ್ಯವೋ ಅಷ್ಟು, ತಾನಿರುವ ಕಾಲದಲ್ಲಿ ತನಗೆಷ್ಟು ಸಾಧ್ಯವೋ ಅಷ್ಟು. ಸ್ವಲ್ಪ ಸಾಧ್ಯ ಆದರೆ ಸ್ವಲ್ಪ, ಹೆಚ್ಚು ಸಾಧ್ಯ ಆದರೆ ಹೆಚ್ಚು ಅತಿಥಿ ಸತ್ಕಾರವನ್ನು ಮಾಡಲೇಬೇಕು. ಸುಮುಖ ಸುಪ್ರಸನ್ನಾತ್ಮ, ಅವನು ಬಂದವನನ್ನು ಸುಮುಖನಾಗಿ ಸ್ವಾಗತ ಮಾಡಬೇಕು ಅಂತ ಹೇಳ್ತದೆ. ಬಂದವನು ಅತಿಥಿ ಎಂಥವನೇ ಆಗಿರಲಿ, ವೈಶ್ವದೇವಾಂತಿಗೆ ಪ್ರಾಪ್ತ, ವೈಶ್ವದೇವದ ಕೊನೆಗೆ ಬಂದವನು ಅವನು ಜ್ಞಾನಿ ಆಗಿರಬಹುದು ಅಥವಾ ಜ್ಞಾನಿ ಅಲ್ಲದೇ ಇರಬಹುದು, ಪ್ರಿಯ ಆಗಿರಬಹುದು, ಹಿತಕರಣ ಆಗಿರಬಹುದು, ದ್ವೇಷಿ ಆಗಿರಬಹುದು. ಅವನು ಬಂದಂಥವನು ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂತಹ ಏಣಿ ಅಂತ ಇರ್ತಾನೆ. ಅವನನ್ನ ಆ ದೃಷ್ಟಿಯಿಂದ ಸ್ವಾಗತಿಸಿ ಸತ್ಕರಿಸಬೇಕು. ನಾವಾಗೇ ಕರೆಯುವಾಗ ಜ್ಞಾನಿಗಳಾದವ್ರನ್ನ ಕರಿತೀವಿ, ಸತ್ಯ. ಆದರೆ ಅವರಾಗೇ ಬರುವಾಗ ಅವ್ರು ಎಂಥವರೇ ಬಂದರೂ ಕೂಡ ಅವ್ರನ್ನ ಮನೆಗೆ ಸ್ವಾಗತಿಸಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಹಸಿವು, ನೀರಡಿಕೆ ಇದರಿಂದ ಬಳಲಿದಂತಹ ವ್ಯಕ್ತಿಯನ್ನ ಯಾವುದೇ ದೇಶದಲ್ಲಿ ಯಾವುದೇ ಕಾಲದಲ್ಲಿ ಒಂದು ಬಂದಿರಬಹುದು, ವಿಶೇಷತಃ ನಮಗೆ ಅನುಕೂಲಕರವಾದಂತಹ ದೇಶ, ಕಾಲ ಇತ್ಯಾದಿಗಳಲ್ಲಿ ಆತ ಬಂದವನಾಗಿದ್ದರೆ ಅವನನ್ನು ಯಾವ ಕಾರಣಕ್ಕೂ ಕೂಡ ತಿರಸ್ಕರಿಸಬಾರದು. ಅವನಿಗೆ ಸತ್ಕಾರವನ್ನ ಮಾಡಿ ಕಳಿಸಬೇಕು. ಇದು ಯಜ್ಞದ ಫಲವನ್ನು ಕೊಡ್ತದೆ. ಯಜ್ಞಸ್ಯ ಫಲಮಿಚ್ಛತ. ತನಗಿಂತಲೂ ಶ್ರೇಷ್ಠರಾದವರನ್ನ ವಿಶೇಷತಃ ಕರಿಬೇಕು. ಆತ್ಮನ ಶ್ರೇಷ್ಠಾನ್ ವಿಧಿವತ್ ಹವ್ಯ ಕವ್ಯಯೋ. ಯಾವುದೇ ದೇವತಾ ಕಾರ್ಯ, ಪಿತೃ ಕಾರ್ಯ ಮಾಡುವಾಗ ಶ್ರೇಷ್ಠರಾದವರನ್ನು ಕರಿಬೇಕು. ನಮಗಿಂತ ಶ್ರೇಷ್ಠರಾದವರನ್ನು ಹುಡುಕಿ ಕರಿಬೇಕು. ಅನ್ನವೇ ಎಲ್ಲ ಮನುಷ್ಯರಿಗೂ ಪ್ರಾಣ. ಅನ್ನವನ್ನು ಕೊಟ್ಟವನು ಪ್ರಾಣವನ್ನು ಕೊಟ್ಟವನು ಅಂತಾನೆ ಕರೆಸ್ಕೋತಾನೆ. ಅನ್ನದಾನ ಮಾಡುವುದಂದ್ರೆ ಪ್ರಾಣದಾನ ಮಾಡಿದಂತೆನೆ. ಅನ್ನದಾನ ಮಾಡಿದವನು ಪೂರ್ಣಚಂದ್ರನಂತೆ ಹೊಳೆಯುವ ವಿಮಾನವನ್ನೇರಿ ಸದ್ಗತಿಯನ್ನ ಪಡ್ಕೋತಾನೆ. ಆ ಸ್ವರ್ಗಲೋಕದಲ್ಲಿ ವರ್ಷಕೋಟಿ, 1 ಕೋಟಿ ವರ್ಷಗಳ ಕಾಲ ಸುಖ ಪಡ್ತಾನೆ. ಅಲ್ಲಿಂದ ಮುಂದೆ ಈ ಲೋಕಕ್ಕೆ ಬರ್ತಾನೆ. ವೇದಶಾಸ್ತ್ರಾದಿಗಳನ್ನು ಬಲ್ಲಂಥ, ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುವಂತಹ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ನಮ್ಮ ಶ್ರದ್ಧೆಗೆ ಅನುಸಾರವಾಗಿ, ನಮ್ಮಲ್ಲಿರುವ ವಸ್ತುಗಳು, ಸಂಪತ್ತು ಅದಕ್ಕನುಸಾರವಾಗಿ, ಶ್ರದ್ಧೆಗೆ ಅನುಸಾರವಾಗಿ ಈ ದಾನಾದಿಗಳನ್ನು ಮಾಡಿದರೆ ಮನುಷ್ಯರಲ್ಲಿ ಮಹಾಧನಪತಿಯಾಗಿ ಹುಟ್ಟುತ್ತಾನೆ. ವೇದಾಂಗ ಪಾರಂಗತನಾಗಿ ಹುಟ್ಟುತ್ತಾನೆ. ಸರ್ವಾತಿಥ್ಯವನ್ನು, ಎಲ್ಲ ಬಗೆಯ ಆತಿಥ್ಯವನ್ನು ಕೂಡ ಬಂದಂತಹ ಬ್ರಾಹ್ಮಣರಿಗೆ ಮಾಡಬೇಕು. ಪಾಕಭೇದ ವಿವರ್ಜಿತ, ಯಾವುದೇ ಪಾಕದ ವ್ಯತ್ಯಾಸವನ್ನು ಮಾಡಬಾರದು. ಬಂದಂತಹ ಬ್ರಾಹ್ಮಣರನ್ನ ದೇವಾನಿವ ಸ್ವಯಂ ವಿಪ್ರಾನ್, ಬಂದಂಥವರು ದೇವತೆಗಳೇ ಬಂದಿದ್ದಾರೆ ಅನ್ನುವ ರೀತಿಯಲ್ಲಿ ಸಂತೋಷಪಟ್ಟು ಅವರನ್ನ ಗೌರವಿಸಬೇಕು. ಹಾಗೆ ಮಾಡಿದ್ದಾದರೆ ಅವನಿಗೆ ಮಹಾಫಲ ಇದೆ. ವಿಪ್ರಾನುಗ್ರಾಸಮಾಶೀಯ, ಬ್ರಾಹ್ಮಣರ ಭೋಜನದ ಬಳಿಕ ತಾನು ಊಟ ಮಾಡುವುದು ಅಂತ ಹೀಗೊಂದು ಪಾಠ ಇದೆ. ಅದಕ್ಕನುಸಾರವಾಗಿ ಲಕ್ಷಾಲಂಕಾರ
ಬ್ರಾಹ್ಮಣರ ಬಳಿಕ ಭೋಜನ ಮಾಡುವವನು ಅಂತ ಅದಕ್ಕೊಂದು ಅರ್ಥ ಬರೆದಿದ್ದಾರೆ. ಕೆಲವು ಕಡೆ ಪಾಠನೇ ಬೇರೆ ಇದೆ. ವಿಪ್ರಾನ್ ಅಗ್ರಾಶನಾನ್ ಅಗ್ರಾಶ ನಾಶೀಯ, ಹೀಗೆ ಸ್ವಲ್ಪ ಪಾಠ ಭೇದ ಇದ್ರೂ ಕೂಡ ಬಂದಂಥ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಅನ್ನೋ ವಿಷಯದಲ್ಲಿ ಯಾವುದೇ ವ್ಯತ್ಯಾಸ ಏನು ಕಾಣಿಸೋದಿಲ್ಲ. ಒಂದು ವರ್ಷ ಕಾಲ ಮನೆಗೆ ಬಂದ ಅತಿಥಿಗಳನ್ನು ನಾವು ಸ್ವಾಗತ ಮಾಡ್ತಾ ಇದ್ರೆ ಅವರು ಎಷ್ಟು ತುತ್ತುಗಳನ್ನು ತಿಂದಿರ್ತಾರೋ ಅಷ್ಟು ವರ್ಷ ಕಾಲ ಸ್ವರ್ಗಲೋಕದಲ್ಲಿ ಅವನು ಸುಖವನ್ನು ಅನುಭವಿಸ್ತಾನೆ ಅಂತ ವರ್ಣನೆ ಇದೆ. ಮತ್ತೆ ಆ ಸ್ವರ್ಗಲೋಕದಲ್ಲಿ ಸುಖ ಕ್ಷೀಣಿಸಿದ ನಮ್ಮ ಪುಣ್ಯ ಕ್ಷೀಣಿಸಿದ ಬಳಿಕ ಮತ್ತೆ ಇಲ್ಲಿ ಬಂದು ಮಹಾಭಾಗ್ಯವಂತನಾಗಿ ಜ್ಞಾನಿಯಾಗಿ ಜನಿಸ್ತಾನೆ. ಬಂದ ಅತಿಥಿಗಳನ್ನು ಶಾಖಾಧರ್ಮ ವಿವರ್ಜಿತನಾಗಿ ಉಪಚರಿಸಬೇಕು ಅಂತ ಇಲ್ಲೊಂದು ಮಾತಿದೆ. ಕೆಲವು ಕಡೆ ಶಾಖಾಧರ್ಮ ರಹಿತನಾಗಿ ಅಂತ ಇಷ್ಟೇ ಅರ್ಥ ಮಾಡಿಬಿಟ್ಟಿದ್ದಾರೆ. ಅದಕ್ಕೇನು ವಿವರವನ್ನೇನು ಅವ್ರು ಬರೆದಿಲ್ಲ. ಲಕ್ಷಾಲಂಕಾರದ ಒಂದು ವಿವರಣೆಗೆ ಅನುಸಾರವಾಗಿ ಹೀಗಿದೆ. ಒಂದು ಮರದ ಒಂದು ಕೊಂಬೆ ಕೆಲವು ಬಾರಿ ಹೂ ಬಿಡ್ತದೆ, ಹಣ್ಣು ಕೊಡೋದಿಲ್ಲ. ಕೆಲವು ಹಣ್ಣನ್ನೇ ಬಿಡ್ತವೆ, ಹೂವನ್ನು ಕೊಡೋದಿಲ್ಲ. ಹೀಗೆ ಬಂದ ಅತಿಥಿಯನ್ನ ಕುರಿತು ಕೆಲವು ಬಾರಿ ಪ್ರಿಯವಾದ ಮಾತುಗಳನ್ನು ಆಡ್ತಾನೆ ಒಬ್ಬ ಯಜಮಾನ, ಆದರೆ ಏನೂ ಅನ್ನದಾನ ಮಾಡೋದಿಲ್ಲ. ಕೇವಲ ಮಾತಿನಿಂದಲೇ ಅತಿಥಿಯನ್ನ ಮಾತನಾಡಿಸಿ ಕಳಿಸಿಬಿಡ್ತಾನೆ. ಕೆಲವೊಮ್ಮೆ ಅತಿಥಿಯನ್ನು ಸತ್ಕರಿಸ್ತಾನೆ, ಆದರೆ ಪ್ರಿಯವಾದ ಮಾತುಗಳನ್ನು ಆಡೋದಿಲ್ಲ. ಕಠಿಣವಾದ ಮುಖ, ಬಿಗುಮಾನದಿಂದ ಅನ್ನದಾನ ಮಾಡ್ತಾನೆ. ಇದೆಲ್ಲ ತಪ್ಪು. ಅವನನ್ನು ಸರಿಯಾಗಿ ಹಸನ್ಮುಖದಿಂದ ಮಾತರೂ ಆಡಿಸಬೇಕು, ಅನ್ನದಾನವೂ ಮಾಡಬೇಕು. ಯಾವುದೇ ಬಿಗುಮಾನ ಇರಬಾರದು. ಇಂಥ ಶಾಖಾಧರ್ಮ ಇಲ್ಲದೇನೆ ಭೋಜನ ಮಾಡಿಸಬೇಕು ಅಂತ ಇದೊಂದು ಅಭಿಪ್ರಾಯವನ್ನು ನಾವು ಲಕ್ಷಾಲಂಕಾರಕ್ಕನುಗುಣವಾಗಿ ನೋಡಬಹುದು. ಅದನ್ನು ಹೊರತಾಗಿ ಬೇರೆ ಏನು ಅರ್ಥ ನಮಗೆ ಶಾಖಾಧರ್ಮ ಅಂತನ್ನೋದಕ್ಕೆ ಕಾಣಿಸಿಲ್ಲ. ಆದ್ರಿಂದ ಅಲ್ಲಿರುವಂತಹ ಅರ್ಥವನ್ನೇ ವರ್ಣನೆ ಮಾಡಿದ್ದೇನಷ್ಟೆ. ಬಹಳ ಅಂದ್ರೆ ಬ್ರಾಹ್ಮಣರಲ್ಲಿ ಅನೇಕ ವರ್ಗಗಳಿವೆ. ಅವರಲ್ಲಿ ಋಕ್ಷಾಖೆ, ಯಜುಶಾಖೆ, ಅಥರ್ವ ಶಾಖೆ, ಸಾಮವೇದ ಶಾಖೆ, ಹೀಗೆಲ್ಲ ಬೇರೆ ಬೇರೆ ಅಧ್ಯಯನ ಮಾಡೋರಿದ್ದಾರೆ. ಪ್ರತಿಯೊಬ್ಬರಿಗೂ ಅವರವರದೇ ಆದ ನಿಯಮಗಳಿವೆ, ಅವರವರದೇ ಆದ ಕಲ್ಪಸೂತ್ರಗಳಿವೆ. ಆದರೆ ಅವೆಲ್ಲ ಧರ್ಮಗಳು ಮಹತ್ವದ್ದೇ. ಅವೆಲ್ಲದಕ್ಕಿಂತಲೂ ಅತಿಥಿ ಸತ್ಕಾರ ಅಂತನ್ನುವುದು ಎಲ್ಲ ಶಾಖೆಯವರಿಗೂ ಬಹಳ ಮಹತ್ವದ ಸಂಗತಿ. ಆದ್ದರಿಂದ ಶಾಖಾಧರ್ಮ ವಿವರ್ಜಿತನಾಗಿ ಬಂದವರು ಯಾವ ಶಾಖೆಯನ್ನು ಓದಿದವರು, ಅವರು ಯಾವುದಕ್ಕೆ ಸಂಬಂಧಪಟ್ಟವರು ಅನ್ನೋದು ಯಾವುದನ್ನು ಆಲೋಚನೆ ಮಾಡದೆ ಅವರಿಗೆ ಸತ್ಕಾರ ಮಾಡಬೇಕು ಅಂತ ಹೀಗೆ ಅರ್ಥ ಮಾಡ್ಕೋಬಹುದು. ಈ ಮಾತು ಒಂದು ದೃಷ್ಟಿಯಿಂದ ಬಹಳ ಮಹತ್ವದ್ದು. ಅನೇಕ ಬಾರಿ ಈಗ ನಾವು ಸಂಕುಚಿತ ಬುದ್ಧಿಯವರಾಗಿ ಬಿಡುವಂತಹ ಒಂದು ಸಾಧ್ಯತೆ ಇದೆ. ನಮ್ಮಲ್ಲಿ ಬಂದವರು ಯಾವ ಮೂಲದಿಂದ ಬಂದವರು, ಯಾವ ಮಠದಿಂದ ಬಂದವರು, ಎಲ್ಲಿ ಓದಿದವರು, ಇಂಥದನ್ನೆಲ್ಲ ಕ್ಷುದ್ರವಾದ ಸಂಗತಿಗಳನ್ನೆಲ್ಲ ಮನುಷ್ಯ ಅನೇಕ ಬಾರಿ ಆಲೋಚನೆ ಮಾಡ್ತಾನೆ. ಆದ್ರಿಂದ ಅವನು ಮಾಡುವಂತಹ ವಾಸ್ತವಿಕ ಧರ್ಮಾಚರಣೆಗೆ ಕೆಲವು ಬಾರಿ ಭಂಗ ಬಂದುಬಿಡ್ತದೆ. ಆದ್ರಿಂದ ಬಂದಿರುವವರು ಯಾವುದೇ ಶಾಖೆಯವರಾಗಿರಲಿ, ಅಂಥವರೇ ಆಗಿರಲಿ, ಯಾವ ಮೂಲದಿಂದಲೇ ಬಂದವರಾಗಿರಲಿ, ಅವರನ್ನ ತುಂಬು ಮನಸ್ಸಿನಿಂದ ಸ್ವಾಗತ ಮಾಡಿ ಅವರಲ್ಲಿ ಯಾವುದೇ ಭೇದವನ್ನು ನೆನೆಸದೆ, ಪಂಕ್ತಿ ಭೇದ ಮಾಡಬಾರದು ಅಂತನೋದು ಒಂದು, ಇನ್ನೊಂದು ಶಾಖಾ ಭೇದವನ್ನು ಮಾಡಬಾರದು, ಮಠ ಭೇದ, ಮೂಲ ಭೇದ, ವರ್ಗ ಭೇದ ಇತ್ಯಾದಿ ಯಾವುದನ್ನು ಮಾಡದೆ ಅವರಿಗೆ ಸರಿಯಾದಂತಹ ಸತ್ಕಾರವನ್ನು ಮಾಡಬೇಕು ಅಂತ ಹಾಗೊಂದು ಅರ್ಥ ನನಗೆ ಕಾಣಿಸ್ತದೆ. ಇಂಥವನು ಸದ್ಗತಿಯನ್ನು ಪಡಿತಾನೆ, ಮುಂದೆ ಮತ್ತೆ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 10 ವರ್ಷ ಕಾಲ ರಾಜರ ಗೌರವವನ್ನು ಪಡೆದು ಬ್ರಾಹ್ಮಣನಾಗಿ ಜನ್ಮ ಪಡಿತಾನೆ. ಜಾತಿ ಸ್ಮರಶ್ಚ ಭವತಿ, ಹಿಂದಿನ ಜನ್ಮದಲ್ಲಿ ತಾನು ಏನಾಗಿದ್ದೆ ಅನ್ನೋದನ್ನು ತಿಳಿದಿರ್ತಾನೆ. ಅದು ಆತನ ಮುಂದಿನ ಜನ್ಮಕ್ಕೆ ಸಂಬಂಧಪಟ್ಟಂತಹ ಸಾಧನೆಗೆ ಉಪಯುಕ್ತ ಆಗ್ತದೆ. ಇದು ಆ ಅನ್ನದಾನದ ಮಹತ್ವ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 106ನೇ ಅಧ್ಯಾಯ, ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ
101ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತ ಆಗಿದೆ. ಆದರೆ ವೈಷ್ಣವ ಪಾಠದಲ್ಲಿ ಆ 102ನೇ ಅಧ್ಯಾಯದಲ್ಲಿಯೇ ಮುಂದಿನ ಭಾಗಗಳು ಅನುವೃತ್ತ ಆಗ್ತವೆ. ಭೂಮಿದಾನದ ಮಹತ್ವದ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿದೆ. ಅದನ್ನ ಇದೇ ಅಧ್ಯಾಯದಲ್ಲೇ ಅವರು ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಅಲ್ಲಿ ಅಧ್ಯಾಯ ಸಮಾಪ್ತವಾಗಿಲ್ಲ. ಏನಿದ್ರೂ ಮುಂದಿನ ಆ ಭೂಮಿದಾನದ ಮಹತ್ವದ ಕುರಿತಾದಂತಹ ವರ್ಣನೆಯನ್ನ ನಾವು ಇದರ ಮುಂದಿನ ಭಾಗದಲ್ಲಿ ಶ್ರವಣ ಮಾಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.